ಹಲೋ ದಯವಿಟ್ಟು ನಾಟಕ ಸ್ಟೇಜಿನ ಒಳಗಿದ್ದವರು ದಯವಿಟ್ಟು ಹೊರಗೆ ಹೋಗ್ಬೇಕು. ಪಾದಾರವಿಂದಗಳಲ್ಲಿ ವಂದಿಸುತ್ತಾ ಇವತ್ತಿನ ದಿವಸ ಎಲೇರಿ ಗ್ರಾಮದಲ್ಲಿ ಶ್ರೀ ಮಾರ್ಯಮ್ಮ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಾರ್ಯಮ್ಮ ದೇವಿ ಯುವ ನಾಟ್ಯ ಸಂಘದ ವತಿಯಿಂದ ಪ್ರಾಣ ಹೋದರೂ ಮಾನಬೇಕೆಂಬ ನಾಟಕದ ಈ ಉದ್ಘಾಟನಾ ವೇದಿಕೆಯ ಮೇಲೆ ಆಸೀನರಾದಂಥ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಷಟಸ್ಥಲ ಬ್ರಹ್ಮ ಕೊಟ್ಟೂರೇಶ್ವರ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ವಂದಿಸುತ್ತಾ ಅದೇ ರೀತಿಯಾಗಿ ಉದ್ಘಾಟಕರಾಗಿ ಆಗಮಿಸಿದಂಥ ಷಟಸ್ಥಲ ಬ್ರಹ್ಮ ಶಿವಯೋಗಿ ಮಹಾಸ್ವಾಮಿಗಳು ತಂಗಡಪಲ್ಲಿ ಇವರ ಪಾದಾರವಿಂದಗಳಲ್ಲಿ ವಂದಿಸುತ್ತಾ ಈ ಒಂದು ಪ್ರಾಣ ಹೋದರೂ ಮಾನಬೇಕು ಎಂಬ ಸುಂದರ ಸಾಮಾಜಿಕ ನಾಟಕದ ಈ ಒಂದು ನಾಟಕಕ್ಕೆ ವೇದಿಕೆಯ ಮೇಲೆ ವೇದಿಕೆಯ ಮೇಲೆ ಆಸೀನರಾದಂಥ ಸಿದ್ಲಿಂಗಪ್ಪ ಹೋರಾಟಿ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಹಂಗೆ ಸ್ವಲ್ಪ ಮ್ಯೂಸಿಕ್ ಕೊಡ್ತಾ ಇರುತ್ತೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಶಂಕರ ರೆಡ್ಡಿ ಪಾಟೀಲ್ ಎಲ್ಸತ್ತಿ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೇನೆ. ನವನದಿಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂಥ ಬಸವರಾಜ್ ವಿ ಶಿವರಾಯ್ ಅವರಿಗೂ ಕೂಡ ಈ ಒಂದು ನಾಟಕಕ್ಕೆ ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ
ಭೀಮಯ್ಯ ಸರ್ ASI ಗುರುಮಿಟ್ಕಲ್ ಸರ್ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅದೇ ರೀತಿಯಾಗಿ ಈ ವೇದಿಕೆ ಮೇಲೆ ಆಶೀರ್ವಾದರಾದಂಥ ಈ ಮಾರಿಯಮ್ಮ ದೇವಿಯ ಸಂಸ್ಥೆಯ ಈ ಒಂದು ಟ್ರಸ್ಟ್ನ ಅಧ್ಯಕ್ಷರಾದಂಥ ಮಲ್ಲನಗೌಡ ಮಾಸರಡ್ಡಿ ಅವರಿಗೂ ಕೂಡ ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಬೇರೆ ಗ್ರಾಮದವರಾದಂಥ ವಿಷ್ಣುಕಾಂತ್ ಪಾಟೀಲ್ ಗಣಪುರ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ವೇದಿಕೆ ಪರವಾಗಿ ಸ್ವಾಗತ ಕೋರ್ತಿದ್ದೇನೆ. ಅದೇ ರೀತಿಯಾಗಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದಂಥ ಶರಣಗೌಡ ಕಣಕಲ್ ಅವರಿಗೂ ಕೂಡ ಈ ವೇದಿಕೆಯ ಪರವಾಗಿ ಈ ಒಂದು ನಾಟ್ಯ ಸಂಘದ ಪರವಾಗಿ ಸ್ವಾಗತ ಕೋರ್ತಿದ್ದೇನೆ. ಅದೇ ರೀತಿಯಾಗಿ ವೇದಿಕೆಯ ಮೇಲೆ ಆಸೀನರಾದಂಥ ಹನುಮರೆಡ್ಡಿ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತಿದ್ದೇನೆ. ಅದೇ ರೀತಿಯಾಗಿ ಈ ಒಂದು ಗ್ರಾಮ ಪಂಚಾಯಿತಿಯ ಪಸ್ಪೂರ್ನ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಬಸಪ್ಪ ಗೋಪಾಲಪುರ ಅವರಿಗೂ ಕೂಡ ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಚನ್ನವೀರಯ್ಯ ಸ್ವಾಮಿ ಕೌಳೂರು ಅವರಿಗೂ ಕೂಡ ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ನರಸಪ್ಪ ಶಾಸ್ತ್ರಿ ನೀಲಹಳ್ಳಿ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಒಂದು ವೇದಿಕೆಯ ಮೇಲೆ ಆಸೀನರಾದಂಥ ಗುರುಗಳಾದಂಥ ಬಂದಯ್ಯ ಸ್ವಾಮಿ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಆ ವೇದಿಕೆಯ ಪರವಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಭೀಮರೆಡ್ಡಿ ವೆಂಕಟರಾಯಣ್ಣ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಈ ಒಂದು ನಾಟ್ಯ ಸಂಘದ ಪರವಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಿಷ್ಟಪ್ಪ ಇಮ್ಲಾಪುರ್ ಅಧ್ಯಕ್ಷರು ಗುರುಬ ಸಂಘ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಿದ್ದೇನೆ. ಅದೇ ರೀತಿಯಾಗಿ ವಿರೂಪಾಕ್ಷ ರೆಡ್ಡಿ ಗ್ರಾಮ ಪಂಚಾಯಿತಿ ಸದಸ್ಯರು ಚಿಕ್ಕಬೂದೂರು ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಈ ಒಂದು ನಾಟಕವನ್ನು ಗುರುಗಳಾದಂಥ ಶಟಸ್ಥಲ ಬ್ರಹ್ಮಿ ಕೊಟ್ಟೂರೇಶ್ವರ ಮಹಾಸ್ವಾಮಿಗಳು ಹಾಗೂ ಶಿವಯೋಗಿ ಮೂರ್ತಿ ಅವರು ಈ ಒಂದು ನಾಟಕವನ್ನು ಉದ್ಘಾಟಿಸಬೇಕಾಗಿ, ಅದೇ ರೀತಿಯಾಗಿ ಗಣ್ಯರು ಆ ಒಂದು ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ಕೊಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಶಿವಯೋಗಿ ತಾತನವರು ಈ ಒಂದು ನಾಟಕದ ಜ್ಯೋತಿ ಬೆಳಗಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕೆಂದು ಅವರಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಒಂದು ರಂಗಭೂಮಿಯ ಪೂಜೆಯನ್ನು ಬಸವರಾಜ್ ವಿ ಶಿವರಾಯ್ ನವನಂದಿ ಶಿಕ್ಷಣ ಸಮಿತಿ ಅಧ್ಯಕ್ಷರು ಈ ಒಂದು ರಂಗಮಂದಿರದ ಪೂಜೆಯನ್ನು ಮಾಡುವ ಮೂಲಕ ಕೋರಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶಟಸ್ಥಲ ಬ್ರಹ್ಮಿ ಶಿವಯೋಗಿ ಮಹಾಸ್ವಾಮಿಗಳಿಗೆ ಈ ಒಂದು ನಾಟ್ಯ ರಂಗದ ಪರವಾಗಿ ಸನ್ಮಾನವನ್ನು ಸೋಮಯ್ಯ ಸ್ವಾಮಿಗಳು ನಡೆಸಿಕೊಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅವರ ಜೊತೆಯಲ್ಲಿ
ಸಮಾಜದ ಉದ್ಘಾಟಕರಾಗಿ ಆಗಮಿಸಿದಂಥ ಶಟಸ್ಥಳ ಬ್ರಹ್ಮಿ ಕೊಟ್ಟೂರೇಶ್ವರ ಮಹಾಸ್ವಾಮಿಗಳಿಗೆ ಸಿದ್ದರಾಮರೆಡ್ಡಿ ಕಣೇಕಲ್ ಅವರು ಸನ್ಮಾನಿಸಿ ಆಶೀರ್ವಾದ ಪಡೆಯಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಶರಣಗೌಡ ಕಣೇಕಲ್ ಅವರಿಗೆ ರಾಜು ಬೋರೆಡ್ಡಿ ಅವರು ಸನ್ಮಾನಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತಿದ್ದಾರೆ. ಶರಣಗೌಡ ಕಣೇಕಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರವರಿಗೆ ಸನ್ಮಾನಿಸಬೇಕಾಗಿ ರಾಜು ಬೋರೆಡ್ಡಿ ಅವರನ್ನು ಕೇಳಿಕೊಳ್ತಾ ಇದ್ದಾರೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ವಿಷ್ಣುಕಾಂತ್ ಪಾಟೀಲ್ ಅವರಿಗೆ ಸಿದ್ದಣ್ಣ ಹಳ್ಳಿ ಅವರು ಸನ್ಮಾನಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ನೀವು ರಂಗಭೂಮಿಯ ಪೂಜೆಯನ್ನು ನಡೆಸಿಕೊಟ್ಟಂತ ಬಸವರಾಜ್ ವಿ ಶಿವರಾಯ ನವನಂದಿ ಶಿಕ್ಷಣ ಸಂಸ್ಥೆ ಅಧ್ಯಕ್ಷವರಿಗೆ ಜಯಗೌಡ ಪೊಲೀಸ್ ಪಾಟೀಲ್ ಅವರು ಬಂದು ಸನ್ಮಾನಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಅತಿಥಿಗಳಿಗೆ ಆಗಮಿಸಿದಂತ ಶಂಕರರೆಡ್ಡಿಗೌಡ ಪೊಲೀಸ್ ಪಾಟೀಲ್ ಯಲ್ಸತ್ತಿ ಅವರಿಗೆ ವೀರೇಶ್ ಖಾನಾಪುರ ಅವರು ಬಂದು ಸನ್ಮಾನಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಸಿದ್ಲಿಂಗಪ್ಪ ಬೋರಡ್ಡಿ ನ್ಯಾಯವಾದಿಗಳು ಇವರಿಗೆ ಸೋಮಯ್ಯ ಸ್ವಾಮಿ ಮಲ್ಲಿನಾಥ್ ಅವರು ಸನ್ಮಾನಿಸಿ ಆಶೀರ್ವಾದ ನೀಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಿಗೆ ಆಗಮಿಸಿದಂತ ಭೀಮಯ್ಯ ಸರ್ ASI ಅವರಿಗೆ ಮಾನಂದ ಪತ್ತಾರ್ ಅವರು ಬಂದು ಸನ್ಮಾನಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಮಲ್ಲನಗೌಡ ಮಾಸರೆಡ್ಡಿ ಮಾರಿಯಮ್ಮ ದೇವಿಯ ಸಂಸ್ಥೆಯ ಅಧ್ಯಕ್ಷರಾದಂಥ ಮಲ್ಲರೆಡ್ಡಿ ಮಾಸರೆಡ್ಡಿ ಅವರಿಗೆ ಜಯಗೌಡ ಪೊಲೀಸ್ ಪಾಟೀಲ್ ಅವರು ಸನ್ಮಾನಿಸಬೇಕಾಗಿ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿದಂತ ಭೀಮರೆಡ್ಡಿ ವೆಂಕಟರಾಯನ್ ಅವರಿಗೆ ಶಿವಯ್ಯ ಸ್ವಾಮಿಗಳು ಸನ್ಮಾನಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತ ಬಂದಯ್ಯ ಸ್ವಾಮಿ ಇವರಿಗೆ ನಾರಾಯಣ ಹಳ್ಳಿಯವರು ಬಂದು ಸನ್ಮಾನಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ.
ಈ ಒಂದು ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿದಂತ ನರಸಪ್ಪ ಶಾಸ್ತ್ರಿ ನಿರಳಿ ಅವರಿಗೆ ರಾಜು ಗೋರಡ್ಡಿ ಅವರು ಸನ್ಮಾನಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಗುರುಗಳಾದಂಥ ಚನ್ನವೀರಯ್ಯ ಸ್ವಾಮಿ ಕವಳೂರು ಅವರಿಗೆ ಪವನ್ ಯಕ್ಷಿತಿ ಅವರು ಬಂದು ಸನ್ಮಾನಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಬಸಪ್ಪ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಬಸ್ಕೂಲ್ ಇವರಿಗೆ ಸೋಮಯ್ಯ ಸ್ವಾಮಿ ಅವರು ಸನ್ಮಾನಿಸಿ ಆಶೀರ್ವಾದ ನೀಡಬೇಕಾಗಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ವಿರೂಪಾಕ್ಷ ಗೌಡ ಗ್ರಾಮ ಪಂಚಾಯಿತಿ ಸದಸ್ಯರು ಚಿಕ್ಕಮೂದೂರು ಇವರಿಗೆ ಮಾನಂದ ಪತ್ತರ್ ಅವರು ಸನ್ಮಾನಿಸಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಿಗೆ ಆಗಮಿಸಿದಂತ ಹನುಮರೆಡ್ಡಿ ನಾಮೋರ್ ಅವರಿಗೆ ಶಿವಶಂಕರ್ ಅಂಕರೆಡ್ಡಿ ಅವರು ಬಂದು ಅವರನ್ನು ಸನ್ಮಾನಿಸಬೇಕಾಗಿ ಅವರಿಗೆ ಅತಿಥಿಗಳಾಗಿ ಆಗಮಿಸಿದಂತ ಇಷ್ಟಪ್ಪ ಇಗ್ಲಪುರ ಅವರಿಗೆ ಬಾಲರೆಡ್ಡಿ ಗುರುಮಿಟ್ಕಲ್ ಅವರಿಗೆ ಅವರು ಸನ್ಮಾನಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾರೆ. ಇಷ್ಟಪ್ಪ ಇಗ್ಲಾಪುರ ಅವರಿಗೆ ಬಾಲರೆಡ್ಡಿ ಅವರು ಸನ್ಮಾನಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಒಂದು ನಾಟಕವನ್ನು ಉದ್ದೇಶಿಸಿ ಒಂದೆರಡು ಆಶೀರ್ವಚನಗಳು ಶಿವಯೋಗಮೂರ್ತಿ ಅವರು ಆಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಿದ್ದಾರೆ. ಒಂದೆರಡು ಮಾತಾಡ್ತಾರೆ. ಷಟಸ್ಥಲ ಬ್ರಹ್ಮಿ ಕೊಟ್ಟೂರೇಶ್ವರ ಮಹಾಸ್ವಾಮಿಗಳು ಈ ಒಂದು ನಾಟಕದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಆಶೀರ್ವಚನ ನೀಡಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾರೆ. त्रैलोक्य संपदालक्य समूलेखन मिते सचिदानंद रूपाय शिवाय परब्रह्मणे नमः. समस्त सद्भक्त हृदय विकास भास्करम अमिता महिमागारम दिक्कालाद्यंत विदरम मम हृदय महं भरति. ಎಲೇರಿಯ ಶಕ್ತಿ ದೇವತೆ ಆಗಿರ್ತಕ್ಕಂಥ ಮಾತಾ ದೇವಿಯನ್ನು ಈ ಪ್ರಾರಂಭದಲ್ಲಿ ಸ್ಮರಣೆ ಮಾಡುತ್ತಾ ಅದೇ ರೀತಿಯಾಗಿ ಈ ನಾಟಕಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮವರಾಗಿರ್ತಕ್ಕಂಥ ಷಟಸ್ಥಲ ಬ್ರಹ್ಮ ಶಿವಯೋಗಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಪಾದಗಳಲ್ಲಿ ಪ್ರಣಾಮವನ್ನು ಸಲ್ಲಿಸಿ ಅದೇ ಥರನಾಗಿ ಈ ನಾಟಕಕ್ಕೆ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತಿರುವ ಅತಿಥಿ ಮಹನೀಯರ ಎಲ್ಲರಲ್ಲಿಯೂ ಶರಣುಗಳನ್ನು ಸಲ್ಲಿಸಿ ಅದೇ ರೀತಿಯಾಗಿರ್ತಕ್ಕಂಥ ನಾಟಕದ ಮಾಲೀಕರು ಹಾಗೂ ನಾಟಕದ ಎಲ್ಲ ವ್ಯವಸ್ಥಾಪಕರಲ್ಲಿ ಶರಣುಗಳನ್ನು ಸಲ್ಲಿಸಿ
ಈ ಒಂದು ನಾಟಕಕ್ಕೆ ತಾವೆಲ್ಲರೂ ಭಕ್ತರ ಉಪಾಧಿಯಾಗಿ ಮಾತೃಶ್ರೀ ದೇವಿಯ ಕೃಪಾ ಆಶೀರ್ವಾದದಿಂದ ತಾವೆಲ್ಲರೂ ಭಕ್ತಿಯಿಂದ ಈ ಒಂದು ನಾಟಕಕ್ಕೆ ನೋಡಲು ಆಗಮಿಸಿರ್ತಕ್ಕಂಥ ಎಲ್ಲ ಸ್ತೋತ್ರೆಯಲ್ಲಿ ಶರಣಗಳನ್ನು ಸಲ್ಲಿಸಿ ಬಹಳ ಸುಂದರವಾಗಿ ಸುಂದರ ಸಾಮಾಜಿಕ ನಾಟಕವನ್ನು ಆಯೋಜಿಸಿದ್ದಾರೆ. ಈ ನಾಟಕದಲ್ಲಿ ಅನೇಕ ಕಥೆಗಳು ಬರ್ತವೆ, ದೃಶ್ಯಗಳು ಬರ್ತವೆ, ಸನ್ನಿವೇಶಗಳು ಬರ್ತವೆ. ನಾಟಕದಲ್ಲಿ ಮುಖ್ಯವಾಗಿ ಶ್ರವ್ಯಕಾವ್ಯ, ದೃಶ್ಯಕಾವ್ಯ, ನಾಟ್ಯಕಾವ್ಯ ಅಂತ 3 ಪ್ರಕಾರವಾಗಿ. ಶ್ರವ್ಯಕಾವ್ಯ ಅಂತಂದರೆ ಬರೀ ಕೇಳುವುದು ಮಾತ್ರ ಅವಾಗೊಂದು ನಾಟಕ ಇತ್ತು. ಅಂದರೆ ಕೇಳುವ ಮುಖಾಂತರವಾಗಿ ನಾಟಕವನ್ನು ಆಲಿಸುವುದು. ದೃಶ್ಯಕಾವ್ಯ, ದೃಶ್ಯ ಅಂತಂದರೆ ನೋಡುವ ಮುಖಾಂತರವಾಗಿ, ನೋಟದ ಮುಖಾಂತರವಾಗಿ ದೃಶ್ಯಕಾವ್ಯವನ್ನು ಆಯೋಜಿಸ್ತಿದ್ರು. ಆದರೆ ನಾಟ್ಯಕಾವ್ಯ ಅಂದರೆ ಶ್ರವ್ಯ, ದೃಶ್ಯ ಮತ್ತು ನಾಟಕ 3 ಪ್ರಕಾರವಾಗಿ ರೂಪುಗೊಂಡು ಅಭಿನಯಿಸುವುದೇ ಈ ದೃಶ್ಯಕಾವ್ಯ, ಶ್ರವ್ಯಕಾವ್ಯ, ನಾಟ್ಯಕಾವ್ಯ ಎಂಬುದಾಗಿ. ಈ ಕಾವ್ಯದಲ್ಲಿ ಕೂಡ ಬಹಳ ಅಷ್ಟು ವಿಷಯವಾಗಿರ್ತಕ್ಕಂಥದ್ದು. ಇದರಲ್ಲಿ ಕೂಡ ಹಾಸ್ಯ, ನವರಸಗಳು ಕೂಡಿರ್ತಕ್ಕಂಥದ್ದು ನಾಟಕದಲ್ಲಿ ಮುಖ್ಯವಾಗಿ. ಯಾವುದು ನವರಸಗಳು 9 ಥರ ರಸಗಳು ಇದರಲ್ಲಿ ಇರ್ತಕ್ಕಂಥದ್ದು. ಒಂದು ನಗುವ ಪ್ರಸಂಗ, ಅಳುವ ಪ್ರಸಂಗ, ಇನ್ನೊಂದು ಗಾಢವಾಗಿರ್ತಕ್ಕಂಥ ಧೈರ್ಯ ಪ್ರಸಂಗ, ಕಠೋರವಾದ ವಿಷಯಗಳು, ಇಂಥವು ಹಲವಾರು ವಿಷಯಗಳನ್ನು ಒಳಗೊಂಡು ಈ ನಾಟಕದ ಆರಂಭವಾಗುತ್ತದೆ. ಈ ನಾಟಕದಲ್ಲಿ ನಟಿಸುವಂಥ ಅಭಿನಯಿಸುವಂಥ ಕಲಾವಿದರಲ್ಲಿಯೂ ಕೂಡ ತಮ್ಮೆಲ್ಲರ ಒಂದು ವಿಚಾರ ಅವರ ಮೇಲೆ ಇರಲೇಬೇಕು ಎಂಬ ವಿಷಯದಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಿಸಿರ್ತಕ್ಕಂಥ ಎಲ್ಲ ಹಿರಿಯರು, ಗಣ್ಯಮಾನ್ಯರು ಬಹಳ ಸುಂದರವಾಗಿ ಈ ನಾಟಕವನ್ನು ತಯಾರು ಮಾಡಿದ್ದಾರೆ. ನೀವೆಲ್ಲರೂ ಶಾಂತ ಚಿತ್ತದಿಂದ ಕುಳಿತು ಈ ನಾಟಕವನ್ನು ಆಲಿಸಬೇಕು. ನೀವೆಲ್ಲ ನಾಟಕ ನೋಡಲು ಅತ್ಯಂತ ಕಾತುರದಿಂದ ಕುಳಿತಿರಿ. ನಾವು ಹೆಚ್ಚು ಜಾಸ್ತಿ ಮಾತಾಡೋಕೆ ಹೋಗಿಲ್ಲ. ಆ ತಾಯಿಯ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ. ಸಕಾಲಕ್ಕೆ ಮಳೆ ಬೆಳೆ ಆಗಲಿ ಎಂಬ ಮಾತನ್ನು ತಿಳಿಸುತ್ತಾ 2 ಮಾತುಗಳು ಎನಿಸುತ್ತೇನೆ. ಈ ಒಂದು ನಾಟಕದ ಬಗ್ಗೆ ಆಶೀರ್ವಚನ ನೀಡಿದಂತಹ ಗುರುಗಳ ಪಾದ
ನನ್ನಿಂದ ನಿಮ್ಗೆ ಏನಾದರೂ ತೊಂದರೆ ಆದರೆ ಈಗಲೇ ಇಲ್ಲಿಂದ ಹೊರಟು ಹೋಗುವೆ. ಅಯ್ಯೋ ನಿಲ್ಲಪ್ಪ, ಹೊರಗಡೆ ನೋಡಿದ್ರೆ ಜೋರಾಗಿ ಮಳೆ ಬರ್ತಾ ಇದೆ. ಮಳೆ ನೀನ್ನ ತೋರಿಸ್ಕೊಬಿಟ್ರೆ ನಿನ್ನ ಆರೋಗ್ಯ ಹದ್ಗೆಟ್ಟು ಹೋಗುತ್ತೆ. ಕಾರಣ ಮಳೆ ನಿಲ್ಲೋವರೆಗೂ ನೀನ್ ಮನೇಲಿರು, ಆಮೇಲೆ ಬೇಕಾದ್ರೆ ಹೋಗುವಂತೆ. ದೇವರು ಮಾಡಲಾರದ ಉಪಕಾರ ನೀವು ಮಾಡಿದ್ದೀರಮ್ಮ, ತುಂಬಾ ಧನ್ಯವಾದಗಳು. ಇದರಲ್ಲಿ ಧನ್ಯವಾದ ಹೇಳೋದು ಏನ್ ಬಂತಪ್ಪ? ಆ ದೇವ್ರು ಕೊಟ್ಟ ಮನೇಲಿ ನೀನ್ ಇದೆಯಾ ಅಷ್ಟೇ. ಇದರಲ್ಲಿ ನಾನೇನ್ ಬಂದಿಲ್ಲ. ಅದಿರ್ಲಿ, ಈ ಊರಿಗೆ ತಾವು ಹೊಸಬ್ರು ಅನ್ಸುತ್ತೆ. ಈ ಊರಲ್ಲಿ ನೀವೇ ಇರೋದಾ? ಅಲ್ಲಮ್ಮ, ನನ್ನ ಊರು ಉಡಲೂರು. ಮತ್ತೆ ಈ ಊರಿಗೆ ಬಂದ ಕಾರಣ? ಸಹೋದರಿ, ಏನು ಹೇಳಲಮ್ಮ ಈ ನಿರ್ಭಾಗ್ಯವಂತನ ಹಾಳಾಗಲಿದೆ. ನಾನೊಬ್ಬ ಅನಾಥ. ಹೊಟ್ಟೆ ಪಾಡಿಗಾಗಿ ಈ ಪಟ್ಟಣಕ್ಕೆ ಬಂದೆ. 3 ದಿನದಿಂದಲೂ ಊಟ ಮಾಡದೆ ಹಸಿವಿನಿಂದ ಉದ್ಯೋಗಕ್ಕಾಗಿ ಬಂದಿದ್ದೇವೆ. ಎಲ್ಲಿ ನೋಡಿದರೂ ವಂಚನೆ, ಲಂಚ, ಮೋಸ ಇವೆ ತುಂಬಿಕೊಂಡಿರುವಾಗ ನನಗೆ ಉದ್ಯೋಗ ಸಿಗುವುದು ದುರ್ಬಲವೆನಿಸಿತು. ಮಳೆ ಬರುವಾಗ ಆಶ್ರಯಕ್ಕಾಗಿ ಇಲ್ಲಿಗೆ ಬಂದೆ. ಸರಿಯಮ್ಮ, ಮಳೆ ನಿಂತಂತೆ ಕಾಣುತ್ತೆ, ಬರ್ತೀನಮ್ಮ. ಒಂದ್ ನಿಮಿಷ ನಿಲ್ಲಪ್ಪ, ಬಂದೆ. ದೇವಾ, ದಯೆ ಎಂಬ ಜಲ ಬತ್ತಿ ಹೋಯ್ತೆ ನಿನ್ನ ಹೃದಯದ ಮಡಿಲಲ್ಲಿ. ಈ ಬಡ ಜೀವ ನೊಂದು ನಂದಿ ಹೋಗುವಾಗ ಒಮ್ಮೆಯಾದರೂ ಬಂದು ಕೈ ಹಿಡಿದು ನಡೆಸಬಾರದೆ ಈ ಬಡವರನ್ನ. ಈ ದೇಹವನ್ನು BA ಎಂಬ ಭಾರವಾದ ಪದವಿಯನ್ನು ಪಡಿಸಿ ತಿರಗಲು ಹಚ್ಚಿದೆಯಾ ದೇವ? ಥು, ನೀನ್ಯಾವ ದೇವರು? ದೇವರು ಎಂಬ ದೊಡ್ಡ ನಾಮಾಂಕಿತವನ್ನು ಪಡೆದು ಪಾಪಿಷ್ಠರಿಗೆ ಪುಣ್ಯವೇ ಮಾಡಿದೆ ಹೊರತು ನಿನ್ನ ಭಕ್ತರಿಗೆ ಪಾವನ ಎಂದು ನಡೆಯುವ ನ್ಯಾಯಗಳನ್ನು ಏಕೆ ನೋಡಲಾರೆ? ಕರುಣೆ ಇದ್ದರೆ ತಾನೇ ನೋಡಬಲ್ಲೆ. ನಿನ್ನ ಮಾಯ ಮೂರ್ತಿಗೆ ಬೇಡಿಕೊಂಡರೆ ಏನು ಸಿಗಬಹುದು? ಮನುಷ್ಯತ್ವ ತುಂಬಿದ ಇಂಥ ಮಾನವರಿಗಾದರೂ ಬೇಡಿಕೊಂಡರೆ ಹೊಟ್ಟೆಗೆ ಇಡೀ ಅನ್ನವಾದರೂ ಸಿಗಬಹುದು. ಓ ವಿಶ್ವಕರ್ತ, ಅದೇಕ ಕಲ್ಲಾಗಿ ಕುಂತಿರುವೆ. ನೀನೇನು ಮನುಜ ಕಲ್ಪನೆಯ ಕಲ್ಲಿನ ಮೂರ್ತಿಯೋ ಅಥವಾ ಸರ್ವಶಕ್ತಿ ಸೃಷ್ಟಿಕರ್ತನೋ? ಒಂದು ವೇಳೆ ನೀನು ಕಲ್ಲೇ ಆಗಿರದಿದ್ದರೆ ಬೀಸು ನಿನ್ನ ಬಿರುಗಾಳಿಯನ್ನು ತೋಳಗಳನ್ನು ನಿನ್ನ ತಾವಾಗಿಯಲ್ಲಿ ಅನುಗ್ರಹಿಸು. ಒಂದು ಹೊಸ ಬಾಳನ್ನು ಭಾರತ ಮಾತೆಗೆ ಶಾಂತಿಯಲ್ಲಿ. ಇಲ್ಲದಿದ್ದರೆ ಅಸಕ್ತ ಜೀವಿ ನೊಂದ ನಿಟ್ಟಿಸಿದ ಎಂಬ ಕಠೋರ ತಪಸ್ಸಿಗೆ ಬೆಂದು ಬೂದಿಯಾದೆಯೋ ಓಕೆ. ಸಂಕೋಚ ಪಡ್ಕೊಳ್ದೆ ಹೊಟ್ಟೆ ತುಂಬ ಊಟ ಮಾಡು. ಬೇಡಮ್ಮ, ಬೇಡ. ಅಯ್ಯೋ, ನಾಚಿಕೆ ಪಟ್ಕೊಳ್ಗ. 3 ದಿನದಿಂದ ಊಟ ಮಾಡಿಲ್ಲ ಅಂತ ಬೇರೆ ಹೇಳ್ತಿದ್ಯಾ? ತೆಗೆದುಕೋ. ಎಂತ ಸದ್ಗುಣಿಯಮ್ಮ ನೀವು! ನಿಜವಾಗಿಯೂ ನೀವು ದೇವಲೋಕದಿಂದ ಇಳಿದು ಬಂದ ಶ್ರೀದೇವಿಯೋ? ನಾನು ಹುಟ್ಟಿ ಇಷ್ಟು ದೊಡ್ಡವನಾದರೂ ನಿಮ್ಮಂತ ಕರುಣಮಯಿ ಸಜ್ಜನಿಯ ಸೌಭಾಗ್ಯತೆಯನ್ನು ಕಂಡಿರಲಿಲ್ಲ. ನೀವು ಅನ್ನತರ ಹೊರಗಡೆ ಹೋದಾಗ ನನ್ನ ಅರ್ಧ ಹೊಟ್ಟೆ ತುಂಬಿ ಹೋಯಿತು. ನೀವಾಡುವ ಒಂದೊಂದು ಮಾತು, ಒಂದೊಂದು ಅನ್ನ ಅಗಲವಾಗಿ ನನ್ನ ಹೊಟ್ಟೆ ತುಂಬಿತಮ್ಮ. ಇಷ್ಟೇ ಉಪಕಾರ ಸಾಕಮ್ಮ. ಬಸ್ ಟೈಮ್ ಆಗ್ತಾ ಇದೆ, ಬರ್ತೀನಮ್ಮ.
ಯಾರೋ ನೀನು? ನಾನ್ ಚಂದ್. ಐ ಆಮ್ ಸಾರಿ ಸರ್. ನೀನು? ನಾನು ರಾಜು. ನೀನು ಶಂಕರ್ ಅಲ್ವಾ? ಹೌದು, ನಾನೇ ಶಂಕರ್. ಶಂಕರ್, ಏನ್ರಿ ಇವ್ರ ಮೊದ್ಲು ನಿಮಗೆ ಗೊತ್ತಾ? ಗಂಗಾ ನನಗೆ ತುಂಬಾ ಬೇಕಾದವನು, ನನ್ನ ಬಾಲ್ಯ ಸ್ನೇಹಿತ. ಶಂಕರ್, ಹೇಗೆ ಬಂದು ಈ ಮನೆಗೆ ನೀನು? ನಾನು ಹಾಗೆ ಏನೂ ಬರಲಿಲ್ಲ. ಮಳೆ ರಾಯನ ಕೃಪೆ, ಅದರಲ್ಲಿ ನಿಮ್ಮ ಹೆಂಡತಿ ಕೊಟ್ಟ ಆಶ್ರಯ ಅನ್ನೋ ಕಂಪನಿ ನಾವಿಬ್ಬರು ಕೂಡಲು ಕಾರಣವಾಯಿತು. ನನ್ನ ಮನೆಯ ಆಶ್ರಯ ಪಡೆಯುವಷ್ಟು ಅನಾಥನಾಗಿ ಬಿಟ್ಟೆಯಾ? ನನ್ನ ಸ್ಥಿತಿ ದೇವರೇ ಬಲ್ಲ ರಾಜು. ಯಾಕೋ ಹೀಗೆ ಮಾತಾಡ್ತಿದ್ದೀಯ? ಆದದ್ದಾದ್ರೂ ಏನಾಯ್ತು ಹೇಳು. ರಾಜಣ್ಣ, ಒಂದು ದಿನ ನನ್ನ ತಂದೆ ತಾಯಿ ಫ್ಯಾಕ್ಟರಿ ಕೆಲಸ ಮುಗಿಸಿಕೊಂಡು ಮನೆಗೆ ಬರುವಾಗ ಬಸ್ ಡ್ರೈವರನ ಕುಡಿತದಿಂದ ಆಕ್ಸಿಡೆಂಟ್ ಆಗಿ ಸತ್ತು ಹೋದರು. ಅಂದಿನಿಂದ ನಾನು ಅನಾಥನಾದೆ. ಉದ್ಯೋಗಕ್ಕಾಗಿ 100 ಕಡೆ ಕಷ್ಟಪಟ್ಟೆ. ಕೊನೆಗೂ ಯಾವ ಕಾರ್ಯವು ನೆರವೇರದೆ ಮಳೆ ಬರುವಾಗ ನಿನ್ನ ಮನೆಗೆ ಬಂದೆ. ಯಾವ ಜನ್ಮ ಋಣ ಸಂಬಂಧವಿತ್ತೋ ನಿನ್ನ ಮುಖ ನೋಡುವ ಭಾಗ್ಯ ಬಂತು ನನಗೆ. ನಿನ್ನ ಮುಖ ನೋಡಬೇಕೆಂಬ ನನಗೂ ಸಾಕಷ್ಟು ಇತ್ತು. ಅಲ್ಲದೆ ನಮ್ಮ ಮದುವೆಗಾಗಿ ನಿನ್ನನ್ನು ಕರೆಸಿಕೊಳ್ಳಲು 106 ಕಡೆ ಪತ್ತೆ ಹಚ್ಚಿದೆ. ವಿಳಾಸ ಸಿಗದೆ ಮದುವೆಯ ಮಂಗಲ ಕಾರ್ಯ ಮುಗಿಸಿಕೊಂಡ ಶಂಕರ್. ನೋಡು ರಾಜು, ಮಾಂಗಲ್ಯ ಕೊರಳಿಗೆ ಕಟ್ಟುವಾಗ ಪ್ರತ್ಯಕ್ಷವಾಗಿ ಇರಬೇಕು ಎನ್ನುವರು ನಿಜವಾದ ಬಂಧು ಬಾಂಧವರಲ್ಲ. ಮಾಂಗಲ್ಯ ಕಟ್ಟಿದ ಸುದ್ದಿ ಕೇಳಿ ಸುಗಮವಾಗಿ 100 ವರ್ಷ ಬಾಳಲಿ ಎಂದು ಹಾರೈಸುವವರೇ ನಿಜವಾದ ಬಂಧು ಬಾಂಧವರು. ಅವರೇ ನಮ್ಮ ಪಾಲಿಗೆ ಹಿತೈಷಿಗಳು, ಅವರೇ ನಮ್ಮ ಪಾಲಿಗೆ ದೇವರು. ನಿಜ ಶಂಕರ್, ನಿನ್ನಂತಹ ಗುಣಶಾಲಿಗಳಿಗೆ ನಿನ್ನಂತ ಸ್ನೇಹಿತ ಬೇರೆ ಎಲ್ಲಿ ಸಿಗುವುದಿಲ್ಲ. ನಿನ್ನಂತ ಗುಣಶಾಲಿಗೆ ಆ ದೇವರು ಕೆಟ್ಟದ್ದು ಬಯಸಬಾರದಿತ್ತು. ಆ ದೇವ್ರು ಕೆಟ್ಟದ್ ಮಾಡಿದ್ರೆ ಏನಾಯ್ತು? ನೀವು ಒಳ್ಳೆ ಸ್ನೇಹಿತ ಆಗಿದ್ದೀರಲ್ಲ, ಅವ್ರಿಗೆ ಒಳ್ಳೆ ಮಾರ್ಗ ತೋರಿಸ್ಕೊಡಿ. ಹೇಳುವುದರಲ್ಲಿ ಏನಿದೆ ಗಂಗಾ? ಇವನೇನು ಬೇರೆ ಅಲ್ಲ, ನನ್ನ ಪರಮ ಸ್ನೇಹಿತ. ಇವನ ಪರಿಸ್ಥಿತಿ ಚೆನ್ನಾಗಿಲ್ಲ. ನನಗೂ ದುಃಖ ಆಗ್ತಾ ಇದೆ. ದೇವರ ಅನುಗ್ರಹದಿಂದ ಮುಂದೆ ಉದ್ಯೋಗ ಸಿಕ್ಕ ಮೇಲೆ ಅವನಿಗೆ ಒಳ್ಳೆಯದಾಗಬಹುದು. ಅಲ್ಲಿಯವರೆಗೆ ನಮ್ಮ ಮನೆಯಲ್ಲೇ ಇರಲಿ. ಆಯ್ತು, ನಿಮ್ಮ ಒಪ್ಪಿಗೆನೇ ನಮ್ಮದಕ್ಕೆ. ನಿಮ್ಮ ಮಾತಿಗೆ ಎದುರು ಮಾತಾಡೋಷ್ಟು ಅವಿವೇಕಿ ಹೆಣ್ಣು ನಾನಲ್ಲ. ನೋಡಿ, ಶಂಕರನಿಗೆ ಹಸಿವಾಗ್ತಾ ಇರಬೇಕು, ಊಟ ಮಾಡೋಣ. ಅಲ್ಲಮ್ಮ, ಒಬ್ಬರ ದುಡಿಮೆಯಲ್ಲಿ ತಗಣಿಯಾಗಿ ತಿನ್ನೋದು ತಪ್ಪಂತೀಯ ಶಂಕರ್? ಶಂಕರ್, ಪ್ರೀತಿ, ಪ್ರೇಮ, ವಿಶ್ವಾಸವಿದ್ದಲ್ಲಿ ತಪ್ಪಿಗೆ ಅವಕಾಶವಿಲ್ಲ. ಈ ಶಂಕರ್ ಯಾವ ಸಮಯಕ್ಕೂ ಯಾವ ಜನ್ಮಕ್ಕೂ ತಪ್ಪಿನ ಪಾತ್ರ ವಹಿಸುವುದಿಲ್ಲ ಅಂತ ನನ್ನ ಆತ್ಮದ ತಪ್ಪಿನ ಪಾತ್ರ ವಹಿಸುವುದಿಲ್ಲ ಅಂತ ನನ್ನ ಅಂತರಾಳದಿಂದ ಹೇಳುವೆ. ಒಪ್ಪು ಶಂಕರ್, ಒಪ್ಪು. ಒಲವಿನ ನನ್ನ ಗೆಳೆಯನಾಗಿ, ಕೈ ಹಿಡಿದ ನನ್ನ ಹೆಂಡತಿಗೆ ಒಡ ಹುಟ್ಟಿದ ಅಣ್ಣನಾಗಿ. ರಾಜಣ್ಣ, ಪ್ರೀತಿ ಎಂಬ ಜ್ಯೋತಿಯನ್ನು ನನ್ನ ಮನೆಯಲ್ಲೆಲ್ಲ ಬೆಳಗಿ ನನ್ನ ದೀಪವಾಗಿ ಬಾಳು ಶಂಕರ್. ರಾಜಣ್ಣ, ನಿನ್ನ ಮಾತಿನಂತೆ ಪಾತ್ರ ವಹಿಸಿ ನಿಮ್ಮ ಮನೆಯಲ್ಲಿ ಮಮತೆಯಿಂದ ಬಾಳುವೆ. ರಾಜು, ನನಗೆ ನೀನು ದೊಡ್ಡ ಉಪಕಾರ ಮಾಡಿಬಿಟ್ಟೆ. ನೀರಿನಲ್ಲಿ
ಕರುಣೆ ತೋರಿರುವೆ. ನೀವಿಬ್ಬರು ಮಾಡಿದ ಉಪಕಾರ ನಾನು ಯಾವ ಜನ್ಮಕ್ಕೂ ಮರೆಯಲಾರೆ. ಯಾಕಣ್ಣ, ಈ ನಿನ್ ತಂಗಿ ಮನೇಲಿ ನಿನ್ಗಿರೋದಕ್ಕೆ ಇಷ್ಟ ಇಲ್ವಾ? ಹೋಗಿ ಬಿಡಿ, ಆಗಿದೆಲ್ಲ ಮತ್ತೆ. ಶಂಕರಣ್ಣ ಬಾ, ತುಂಬಾ ಹೊತ್ತಾಯ್ತು, ಬಂದು ನೀನು ಊಟ ಮಾಡುವಂತೆ ಬಾ. ನೋಡು ರಾಜು, ನಾನು ಊರಿಗೆ ಬರುತ್ತೇನೆ ಅಂತ ನನ್ನ ಮಾವನಾದ ಸಂತೋಷನಿಗೆ ಹೇಳಿದ್ದೆ. ಅವರು ನನಗೋಸ್ಕರ ಬಸ್ ಸ್ಟ್ಯಾಂಡ್ ಹತ್ರ ಕಾಯ್ತಿರಬಹುದು. ನಾನು ಬೇಗ ಹೇಳಿ ಬರುತ್ತೇನೆ. ಬೇಗ ಬಂದು ಬಿಡು ಶಂಕರ್. ಓಕೆ ಶಂಕರ್. ಏನ್ರಿ, ನನ್ನ ತಲೆನೋವಿಗೋಸ್ಕರ ಮಾತ್ರೆ ತಗೊಬನ್ನಿ ಅಂತ ಹೇಳಿದೆ, ತಗೊಬಂದಿದ್ದೀರಾ? ಗಂಗಾ, ಮಾತ್ರೆಗಳಷ್ಟೇ ಇರುತ್ತೆ, ಮುದ್ದಾದ ಬುಟ್ಟಿನ ಮಾತ್ರೆ ಬಂದು ಸಹಿತ ತಂದಿರುವೆ. ಎಲ್ಲಿದದು? ಇನ್ನು ಹತ್ತಿರ ಬಾ, ಹೇಳುವೆ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ, ಇನ್ನರು ಆನಂದವೇ ಎಂದು ನಿಜ ನಾವು ಸೇರಿ ಹಾಡುವಾಗ ಅದು ಸರಳವೇ. ಚಿನ್ನ, ಐ ಚಿನ್ನ, ಐ ಲವ್ ಯು ಕಣೆ. ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ, ನಿನ್ನಂತ ಗುಣವತಿ ಜೊತೆಯಾದಾಗ, ಇನ್ನರು ಆನಂದವೇ. ಭೂಮಿಗೆ ನಾವು ಸೇರಿ ಹಾಡುವಾಗ ಅದು ಸರಳವೇ.
ಚಿನ್ನ ಓ ಚಿನ್ನ ಬಹಳ ದಿನ ಆಯ್ತು ನೀನು ಭೇಟಿಯಾಗಲ್ಲ ನಿನ್ನ ಹದಿಹರೆಯದ ವಯಸ್ಸಿನಲ್ಲಿಯೇ ಕಾಮದ ಪಿತ್ತವನ್ನು ತಲೆಗೇರಿಸಿಕೊಂಡು ಕಾಮದ ಸಾಮ್ರಾಜ್ಯಕ್ಕೆ ಅಧಿಪತಿಯಾದ ಕಾಮರಾಜ ಆ ನನ್ನ ಕಾಮದ ಬಾಣಕ್ಕೆ ಮೊದಲು ಬಲಿಯಾದ ಜಿಂಕೆ ಸಣ್ಣ ನಡುವಿನ ಬಣ್ಣದ ಹುಡುಗಿ ಸರೋಜ. ಸರೋಜ, ಎಂದು ನಾನು ಈ ಊರಿನ ಕಾಲೇಜಿಗೆ ಕಾಲಿಟ್ಟೆ ಅಂದೇ ನಿನ್ನ ಮೇಲೆ ನಾ ಕಣ್ಣಿಟ್ಟೆ. ಹಸಿದ ಹುಲಿ ಜಿಂಕೆಗೆ ಹೊಂಚು ಹಾಕಿದಂತೆ ನಿನ್ನ ಯೌವನವನ್ನು ಉಂಡು ತೃಪ್ತಿ ಪಡಬೇಕೆಂದು 100 ಸಲ ಹೊಂಚು ಹಾಕಿದ್ದಕ್ಕೂ ಯಶಸ್ವಿ ಆಯಿತು ಈ ನನ್ನ ಕಾರ್ಯಾಚರಣೆ. ಸರೋಜ, ಮದುವೆ ಎಂಬ ಮತ್ತನ್ನು ನಿನ್ನ ಮನದಲ್ಲಿ ತುಂಬಿ ಮುದ್ದಾಡಿ ಮಧ್ಯದಲ್ಲಿ ಕೈ ಬಿಟ್ಟು ಹೋಗುವುದೇ ಈ ಕಾಮರಾಜನ ಕರಸ್ಥಾನ. ನಾನು ಕಣ್ಣಿಟ್ಟ ಕನ್ಯಾಮಣಿಗಳು ಎಂದು ತಪ್ಪಿಸಿಕೊಂಡಿಲ್ಲ, ತಪ್ಪಿಸಿಕೊಳ್ಳೋ ಕನ್ಯೆಗಳು ಇನ್ನು ಹುಟ್ಟೇ ಇಲ್ಲ. ಒಂದು ವೇಳೆ ಹುಟ್ಟಿ ಬಂದದ್ದು ನಿಜವಾದರೆ ಅವರನ್ನ ಬೆನ್ನಟ್ಟಿ ಬಿಟ್ಟವನಲ್ಲ ಈ ಕಲಿಬರ ಕಾಮರಾಜ.
ಹಲೋ ಸರೋಜಾ. ಏನ್ರಿ ಎಲ್ಲಿಗೆ ಆತುರದಿಂದ ಹೊಟ್ಟೆಂತ ಕಾಣ್ತಾ ಇದೆ? ಅರ್ಜೆಂಟ್ ಆಗಿ ಸ್ವಲ್ಪ ಕೆಲಸ ಇತ್ತು, ಊರಿಗೆ ಹೋಗ್ತಾ ಇದೆ. ನೋಡಿ. ಬರೋದು ಒಂದು 4-5 ದಿನ ಆದ್ರೂ ತಡ ಆಗ್ಬಹುದು. ನೋಡ್ರಿ ಆದಷ್ಟು ಬೇಗ ಬಂದು ಬಿಡಿ. ನೀವಿಲ್ಲದೆ ಹೋದರೆ ನನಗೆ ತುಂಬಾ ಬೇಸರವಾಗುತ್ತದೆ. ಯಾಕೆ ಸರೋಜಾ? ನೋಡಿ ಆದಷ್ಟು ಬೇಗ ನೀವಿರದೆ ನನಗೆ ಹೇಳಲೇಬೇಕಲ್ಲ ಕಾಮರಾಜ್.